ಧೂಮ್ರಾಯ. ಧೂಮ್ರಾಯ ಬಂದ್ಬಿಟ್ಟು ಏನು ಹೇಳುತ್ತಪ್ಪ ಅಂದ್ರೆ, ಇದು ಮಧ್ಯಮ ಫಲಗಳನ್ನು ಕೊಡುವಂತ ಆಯ. ನೆನ್ಪಿಟ್ಕೊಳ್ಳಿ, ಯಾಕೆಂದ್ರೆ ಉತ್ತಮ ಫಲವನ್ನು ಕೊಡುವಂತ ಆಯ 4, ಮಧ್ಯಮ ಫಲಗಳನ್ನು ಕೊಡುವಂತ ಆಯ 4. ನೀವು ಮನೆ ಕಟ್ಟಬೇಕಾದ್ರೆ ನೀವು ನಿವೇಶನ ತೆಗೆದುಕೊಂಡ್ರಿ, ನಿವೇಶನ ಶುದ್ಧಿ ಆಯಿತು, ಪೂಜೆ ಆಯಿತು, ನೆಕ್ಸ್ಟ್ ಬರದೆ ನೀವು ಆಯ ಅಂತ ಬರ್ತೀರಿ. ಆ ಆಯದಲ್ಲಿ ನಿಮಗೆ ಅಲ್ಲಿಯ ಒಂದು ನಿಮ್ಮ ಕ್ಷೇತ್ರದ ಅಥವಾ ನಿಮ್ಮ ಊರಿನ ನೆರೆಹೊರೆಯ ಪುರೋಹಿತರು, ಹಿರಿಯವರು ಇಂಥ ಜಾತಿಯವರಿಗೆ ಈ ಆಯ ಅಥವಾ ಮಾಂಸ ತಿನ್ನುವಂಥವ್ರಿಗೆ ಇಂಥ ಆಯ ಹಾಕಬೇಕು ಅಂತ ಏನೋ ಒಂದು ಆಯ ಹಾಕಿ ಕೊಟ್ಟಿರ್ತಾರೆ. ಆದರೆ ಆಯವನ್ನ ಕಳೆದು ನಂತರ ಅದನ್ನ ಮೆಜರ್ಮೆಂಟ್ ಒಳಾಯದಲ್ಲಿ ನಿಮಗೆ ಕರೆಕ್ಟಾಗಿ ಬರಲಿಲ್ಲ ಅಂದಾಗ ಏನು ಸಮಸ್ಯೆ ಆಗುತ್ತೆ ಅನ್ನೋದ್ರ ಬಗ್ಗೆ ನೀವು ಸ್ವಲ್ಪ ಬೇಸಿಕ್ ಆಗಿ ತಿಳ್ಕೊಂಡಿರ್ಬೇಕು. ಯಾಕೆಂದ್ರೆ ಒಂದು ಮನೆಯನ್ನು ಕಟ್ಟುವಂತ ವ್ಯಕ್ತಿಗೆ ಆಯದ ಬಗ್ಗೆ ಅಥವಾ ವಾಸ್ತು ಬಗ್ಗೆ ಒಂದು ಬೇಸಿಕ್ ನಾಲೆಡ್ಜ್ ಇದ್ರೆ ಅಟ್ಲೀಸ್ಟ್ ಒಂದು ಚಿಕ್ಕ ಪುಟ್ಟ ಸಮಸ್ಯೆಗಳನ್ನ ನೀವೇ ಪರಿಹಾರ ತೆಗೆದುಕೊಳ್ಬಹುದು ಅಂತ ಹೇಳ್ತಾ, ಈಗ ಧೂಮ್ರಾಯದ ಬಗ್ಗೆ ತಿಳ್ಕೊಳ್ಳೋಣ. ಧೂಮ್ರಾಯ ಬಂದ್ಬಿಟ್ಟು ಹೊಗೆ ಅಂದ್ರೆ, ಧೂಮ್ರ ಅಂದ್ರೆ ಏನು? ಹೊಗೆ ಆವರಿಸಿಕೊಳ್ಳುವಂತ ಒಂದು ಆಯ ಇದು. ಈ ಆಯ ಮಧ್ಯಮ ಫಲಗಳನ್ನು ಕೊಡುತ್ತೆ, ಜೀವನಕ್ಕೇನು ತೊಂದರೆ ಇಲ್ಲ. ಆದ್ರೆ ಶ್ರೀಮಂತಿಕೆ, ಹಣ, ಐಶ್ವರ್ಯ, ನೆಮ್ಮದಿ, ಭೋಗಭಾಗ್ಯದ ಜೀವನವನ್ನು ಮಾಡ್ಲಿಕ್ಕಾಗಲ್ಲ. ಇದೊಂದು ನೆನಪಿಟ್ಕೊಂಡಿರ್ಬೇಕು. ಈ ಆಯದಲ್ಲಿ ಯಾವ್ದಾದ್ರು ನೀವು ಮನೆಯನ್ನು ಕಟ್ಟಿದರೆ ನೋಡಿ, ತುಂಬಾ ಶ್ರಮ ಪಡ್ತಾ ಇರ್ತೀರಿ, ಬಟ್ ಆದಾಯ ತುಂಬಾ ಕಡಿಮೆ ಇರ್ತದೆ. ಆಗಾಗ ರೋಗಗಳು ಬರುವ ಸಾಧ್ಯತೆ ಜಾಸ್ತಿ ಇರ್ತದೆ. ಅಂದ್ರೆ ಧೂಮ್ರಾಯದಲ್ಲಿ ಮನೆಯನ್ನು ಕಟ್ಟಿದಂಥ ಮನೆಗಳಲ್ಲಿ ನೆಮ್ಮದಿ, ಶಾಂತಿ ಇರೋದಿಲ್ಲ. ಯಾವಾಗಲೂ ಬೈಕಾರಿಯಾದಂಥ ಅಶುಭವಾದಂಥ ಆಯ ಇದು. ಆದರೆ ಈ ಆಯದಲ್ಲಿ ಇನ್ನೊಂದು ಗುಣ ಏನಪ್ಪಾ ಅಂತಂದ್ರೆ, ಗುಣ ವಿಶೇಷತೆ ಆಗ್ನೇಯ ಸ್ಥಾನಕ್ಕೆ ಇದು ಆಗಿ ಬರ್ತದೆ. ನೀವು ಮನೆಯಲ್ಲಿ ಟೋಟಲಿ ಆಗ್ನೇಯದಲ್ಲಿ ಧೂಮ್ರಾಯದಲ್ಲಿ ಒಂದು ಕಿಚನ್ ಅನ್ನು, ಅಡಿಗೆ ಮನೆ ಅಂತ ನಾವೇನು ಹೇಳ್ತಿಲ್ಲ, ಅದನ್ನು ನೀವು ಮಾಡಿಕೊಂಡಾಗ ಒಳ್ಳೆಯ ಫಲಗಳು ಬರುವ ಸಾಧ್ಯತೆ ಜಾಸ್ತಿ ಇದೆ. ಹಾಗೆಯೇ ಯಾವಾಗಲೂ ಭಯದ ವಾತಾವರಣದಲ್ಲಿ ಇರ್ತೀರಿ, ಅಶುಭವಾಗಿರ್ತದೆ. ಮತ್ತು ಈ ಆಯದಲ್ಲಿ ಯಾವಾಗಲೂ ಸಕಲ ವ್ಯಾಧಿಗಳು, ಆ ಮನೆ ಯಜಮಾನಿ ರೋಗಿಷ್ಠಳಾಗಿರ್ತಾಳೆ, ಬದುಕು ಹೊಗೆ ಆವರಿಸ್ಕೊಂಡಿರ್ತದೆ. ಮತ್ತು ಇನ್ನು ದಾರುಣಮಯವಾದಂಥ ಪರಿಸ್ಥಿತಿ, ನಿಮಗೆ ಈ ಪೀಡಕರು ಜಾಸ್ತಿ ಆಗ್ಬಿಡ್ತಾರೆ. ಅಂದ್ರೆ ನೀವು ಯಾರ ಹತ್ರನೋ ಅಥವಾ ಸಾಲ ಮಾಡಿರ್ತೀರಿ, ಅವ್ರು ನಿಮ್ಮನ್ನು ಆಗಾಗ ಪೀಡಿಸ್ತಾ ಇರ್ತಾರೆ. ಮತ್ತೆ ಶತ್ರುಗಳು ವೃದ್ಧಿ ಆಗುವಂತ ಒಂದು ಆಯ ಇದೆ. ಇದೊಂದು ನೆನ್ಪಿಟ್ಕೊಳ್ಬೇಕು. ಯಾಕೆಂದ್ರೆ ಈ ಬಲಹೀನತೆಯನ್ನು ಕಾಡ್ತದೆ. ನರಕ ಸದೃಶವಾದಂಥ ಆಯ, ಟೊಟ್ಟರಿ ಹೇಳಬೇಕು ಅಂದ್ರೆ ಈ ಆಯ ನರಕ ಸದೃಶವಾದಂಥ ಆಯ. ಮನೆಯ ಯಜಮಾನ ವ್ಯಸನಿ ಆಗುವ ಸಾಧ್ಯತೆ ಜಾಸ್ತಿ ಇರ್ತದೆ, ಅಥವಾ ಗಂಡ ಹೆಂಡತಿ ಮಧ್ಯೆ ಬಾಂಧವ್ಯ ಕಡಿಮೆ ಇರ್ತದೆ. ಒಂದು ಸಲ ಚೆನ್ನಾಗಿದೆ, ಇನ್ನೊಂದು ಟೈಮ್ ಚೆನ್ನಾಗಿರೋದಿಲ್ಲ. ಮನೆಯಲ್ಲಿ ಮಕ್ಕಳು ಹೇಳಿದ ಮಾತು ಕೇಳಲ್ಲ. ವಿದ್ಯಾವಂತರಾಗೋ ಜಾಗದಲ್ಲಿ ಅವರು ಅವಿದ್ಯಾವಂತರಾಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಗಳಿಸಿದಂಥ ಸಂಪತ್ತುಗಳು ಕಳೆದುಕೊಳ್ತೀರಿ. ಆಯ ಅನ್ನೋದು ಒಂದು ಆಯುಷ್ಯನ ನಿರ್ಧಾರ ಮಾಡ್ತದೆ. ಯಾವ ವ್ಯಕ್ತಿಗೆ ಆಯುಷ್ಯಭರಿತವಾಗಿ ಜೀವನ ಮಾಡಲಿಕ್ಕೆ ಆಸೆ ಇರೋದಿಲ್ಲ? ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದಲ್ಲಿ ನಾನು ಚೆನ್ನಾಗಿರ್ಬೇಕು ಅಂತ ಆಸೆ ಇರ್ತದೆ. ಆದರೆ ನೀವು ಚೆನ್ನಾಗಿರ್ಬೇಕಾ? ನೀವು ವಾಸ ಮಾಡುವಂಥ ಮನೆ ತುಂಬ ವಾಸ್ತುಸಮ್ಮತವಾಗಿರ್ಬೇಕು, ಆಯಸಮ್ಮತವಾಗಿರ್ಬೇಕು. ಅದು ಎರಡಕ್ಕೂ ವಿರುದ್ಧವಾಗಿರಬಾರ್ದು. ಮತ್ತೆ ದಿಕ್ಕಿಗೆ ಅನುಗುಣವಾಗಿ ಮನೆಯನ್ನು ಕಟ್ಟಬೇಕು. ಈಗ ನಿವೇಶನ ತೆಗೆದುಕೊಂಡ್ರಿ, ಹಿಂದೆ ಕಡಿಮೆ ಇರ್ತಾ ಇತ್ತು, ಭೂಮಿಯ ಬೆಲೆ ತುಂಬಾ ಕಡಿಮೆ ಇರ್ತಾ ಇತ್ತು. ಯಾರೇ ತಗೊಳ್ಬೇಕಾದ್ರೂ ದೊಡ್ಡವರಿಗೆ ಆ ಪ್ಲಾನ್ ಇರ್ತಾ ಇತ್ತು, ಇಂತಿಂಥ ನಗರ ಬೆಳೀತದೆ, ಇಂಥ ಜಾಗ ಡೆವಲಪ್ ಆಗುತ್ತೆ ಅಂತ ಹೇಳಿ ಎಲ್ಲ ತೆಗೆದುಕೊಂಡ್ರೆ 4 ಸೈಟ್ 100/100, 80/80, 60/80 ಹಿಂದೆ ಈ ತರ ತೆಗೆದುಕೊಳ್ತಾ ಇದ್ರು. ಈಗ 20/30 ಬಂದ್ಬಿಟ್ಟಿದೆ. ಯಾಕೆಂದ್ರೆ ಆಗಲ್ಲ. ಇವತ್ತಿನ ಬಜೆಟ್ ಅಂದ್ರೆ ಹಣಕಾಸಿನಲ್ಲಿ ತುಂಬಾ ಕಠಿಣವಾಗಿದೆ. ಹಣಕಾಸಿನ ಪರಿಸ್ಥಿತಿ ಇವತ್ತಿನ ಕಾಲದಲ್ಲಿ ಕಠಿಣ ಆದಾಗ ಆ ಭೂಮಿ ತಗೊಳ್ಳೋಕ್ಕೂ ಕಷ್ಟ ಆಗುತ್ತೆ. ಹಾಗೆ ಹಿಂದೆ ನಿವೇಶನವನ್ನು, ದೊಡ್ಡ ನಿವೇಶನ ತೆಗೆದುಕೊಂಡು ಹಿಂದೆ ಮನೆಯನ್ನು ಕಟ್ತಿದ್ದಂಥವ್ರು ಅವರ ವಾಸ್ತುವಿಗೆ ಅನುಗುಣವಾಗಿ ಮನೆಯನ್ನು ಕಟ್ತಾ ಇದ್ರು, ಆಯಕ್ಕೆ ಅನುಗುಣವಾಗಿ ಮನೆಯನ್ನು ಕಟ್ತಾ ಇದ್ರು. ಹಾಗಿದ್ದಾಗಲೇ ಇವತ್ತು ಅವರು ಅಗರ್ಭ ಶ್ರೀಮಂತರು. ಎಕರೆಗಟ್ಟಲೆ ಆಸ್ತಿ, ಕೆಜಿ ಗಟ್ಟಲೆ ಚಿನ್ನ, ಎಲ್ಲೆಲ್ಲೋ ಅಲ್ಲ ಆಸ್ತಿಗಳು ಗಳಿಸಿರ್ತಾರೆ. ಇದು ಹೇಗೆ ಸಾಧ್ಯ? ಅವತ್ತೇ ವಿಶಾಲವಾದಂಥ ನಿವೇಶನ ತೆಗೆದುಕೊಂಡ್ರು, ಮನೆಯನ್ನು ವಾಸ್ತುಸಮ್ಮತವಾಗಿ ಕಟ್ಟಿದ್ರು, ಮನೆಗೆ ಸುತ್ತ ಕಾಂಪೌಂಡ್ ಹಾಕಿರ್ತಾರೆ ನೋಡಿ. ಇವತ್ತು ಯಾವುದೇ ಒಬ್ಬ ರಾಜಕಾರಣಿ ಮನೆಗೆ ಹೋಗಿ, ಒಬ್ಬ ಬಿಸ್ನೆಸ್ ಮ್ಯಾನ್ ಮನೆಗೆ ಹೋಗಿ ಅವ್ರ ಮನೆಗಳು ನೋಡಿ, ಅವರೆಲ್ಲೂ ಒಂದು ಲೇಔಟಲ್ಲಿ ಮನೆ ಕಟ್ಟಿದ್ರು ಕಾಂಪೌಂಡ್ ಸುತ್ತ ಹಾಕೊಂಡಿರ್ತಾರೆ, ದೊಡ್ಡದಾಗಿ ನಿವೇಶನ ತೆಗೆದುಕೊಂಡಿರ್ತಾರೆ. ಅವ್ರಿಗೆ ಗೊತ್ತು, ನಮ್ಮ ಮನೆಯನ್ನ ಇನ್ನೊಬ್ಬರ ಮನೆಗೆ ಅಂಟಿಸ್ಕೊಂಡ್ರೆ ನಮಗೆ ಅವರಲ್ಲಿರೋಂಥ ಆ ನೆಗೆಟಿವ್ ಎನರ್ಜಿ ನಮಗೆ ಪಾಸ್ ಆಗುತ್ತೆ ಅಂತ ಅವರಿಗೆ ಸಾಮಾನ್ಯವಾಗಿ ಗೊತ್ತಿರ್ತದೆ. ಹಾಗಿದ್ದಾಗ ಮನೆ ವಿಚಾರ ಬಂದಾಗ ನಿಮ್ಮ ಮನೆಯನ್ನು ಯಾರದೇ ಮನೆಗೂ ಟಚ್ ಮಾಡದೆ, ಮನೆ ಸ್ವಲ್ಪ ಚಿಕ್ಕದಾದ್ರೂ ಪರವಾಗಿಲ್ಲ, ಚೊಕ್ಕವಾಗಿ ಯಾರದೇ ಮನೆ ಟಚ್ ಮಾಡದೆ, ಅಲ್ಲಿಂದ ಮತ್ತೆ ನಿಮ್ಮ ಬೆಳವಣಿಗೆ ಪ್ರಾರಂಭ ಆಗುತ್ತೆ. ಇದು ದೊಡ್ಡ ಇವತ್ತು ಯಾರು ಶ್ರೀಮಂತರಿದ್ದಾರಲ್ಲ
ಇವ್ರು ನೋಡಿ ನಾವು ಇಂಥವ್ರು ನೋಡಿ ನಾವು ಕಲಿಬೇಕು. ಸುಮ್ಮನೆ ಅವರು ಶ್ರೀಮಂತರು ಆಗಬೇಕಾದ್ರೆ ಶ್ರಮ ಇಲ್ಲದೆ ಆಗಿಲ್ಲ, ಆದರೆ ಅವ್ರ ತಲೆಯಲ್ಲಿ ಅಂತ ಒಂದು ನಾಲೆಡ್ಜ್ ಅವತ್ತಿನ ಕಾಲದಲ್ಲಿ ಇರ್ತಾ ಇತ್ತು. ಬಟ್ ನಮಗೆ ಇವತ್ತು ನಮ್ಮೆಲ್ಲರಿಗೂ ನಾಲೆಡ್ಜ್ ಇದೆ. ಆದರೆ ಮನೆ ಕಟ್ಟೋ ವಿಚಾರದಲ್ಲಿ ಆ ಥರ ಬೇಡ. ವ್ಯಾಪಾರದ ವಿಚಾರದಲ್ಲಿ ನೀವೆಲ್ಲೋ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ, ಫಸ್ಟು ಅದನ್ನು ಆ ಪರಿಸರವನ್ನು ನೀವು ಸರಿಯಾಗಿ ನೋಡಿಕೊಂಡು ಮನೆಯನ್ನು ಆ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಿ. ನಾನು ಹೇಳೋದು ಯಾವತ್ತೂ ಹೇಳೋದಷ್ಟೇ, ನಮ್ಮ ಜೀವನದ 5 ಪಂಚಭೂತಗಳೇ ಆರೋಗ್ಯ ಇದ್ದರೆ ಆಯುಷ್ಯು, ಹಣ ಇದ್ದರೆ ಎಲ್ಲ ಐಶ್ವರ್ಯ, ಗಂಡ ಹೆಂಡತಿ ಬಾಂಧವ್ಯ ಚೆನ್ನಾಗಿದೆ, ಸಂಸಾರಿಕ ಜೀವನ ಚೆನ್ನಾಗಿರ್ತದೆ, ಮಕ್ಕಳಿಗೆ ಉತ್ತಮ ಭವಿಷ್ಯವನ್ನು ಕೊಟ್ಟು ಬೇಕು ಅಂದಾಗ ಅವ್ರ ವಿದ್ಯೆ ಬುದ್ಧಿ ಒಂದು ಸಮಾಜದ ನಾಲೆಡ್ಜ್ ಕಲಿಸಿದ್ರೆ ಅವ್ರು ಹೇಗೆ ಬೇಕಾದರೂ ಬದುಕ್ತಾರೆ ಉತ್ತಮ ಮಾರ್ಗದಲ್ಲಿ. ಅದಿಷ್ಟು ಇದ್ದಾಗ ಉತ್ತಮವಾದಂಥ ಒಂದು ಗೌರವ ನಮಗೆ ಆಟೋಮೆಟಿಕ್ಕಾಗಿ ಬರ್ತದೆ. ಹಾಗೆ ವ್ಯಾಪಾರದ ವಿಚಾರದಲ್ಲಿ ಆತರ ಬೇಡ, ಮದುವೆ ವಿಚಾರದಲ್ಲಿ ಆತರ ಬೇಡ, ಮನೆ ಕಟ್ಟುವಂಥ ವಿಚಾರದಲ್ಲಿ ಆತರ ಬೇಡ. ಅದಕ್ಕಿಂತ ವಿಶೇಷವಾಗಿ ನೀವು ನಿವೇಶನ ಎಲ್ಲಾದರೂ ತೆಗೆದುಕೊಳ್ಬೇಕಂದ್ರೆ ಆತರ ಬೇಡ. ಸರಿಯಾದ ದಾಖಲೆಯನ್ನು ಪರಿಶೀಲನೆ ಮಾಡಿಕೊಳ್ಳಿ. ಯಾಕೆಂದರೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನೀವು ಯಾವುದೋ ಒಂದು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀರಿ, ಅಲ್ಲಿ ಏನೋ ಅಷ್ಟ ದೋಷಗಳಿರ್ತದೆ. ಆ ದೋಷದಕ್ಕೆ ಬಲಿ ಕೊಡಬೇಕಲ್ಲ. ಆಗ ನಿಮ್ಮ ಹಣವನ್ನು ಗೊತ್ತಿಲ್ಲದೆ ನೀವು ಯಾರ ಹತ್ರ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಆಗ ಅಲ್ಲಿ ಮೋಸ ಹೋಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಇಲ್ವಾ ಅಂತ ಹೇಳಕ್ಕಾಗಲ್ಲ, ಇದ್ದೇ ಇರ್ತದೆ. ಆಗ ನೀವು ಜಾಗೃತವಾಗಿ ಹೆಜ್ಜೆ ಇಡಿ. ಸಮಸ್ಯೆಯಲ್ಲಿ ಏನೋ ಇದೆ ಅಂದಾಗ ನೀವು ತುಂಬ ಜಾಗೃತಿಯಿಂದ ಹೆಜ್ಜೆ ಇಟ್ಟು ನಿವೇಶನ ತೆಗೆದುಕೊಳ್ಳಿ. ಆ ನಿವೇಶನದ ಮೂಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿಕೊಳ್ಳಿ. ಅದಕ್ಕೆ ಕೊಡಬೇಕಾದಂಥ ಫೀಸ್ ಕೊಡಲೇಬೇಕು. ಸರಿಯಾದ ಸೂಕ್ತ ಲಾಯರ್ನ ನೀವು ಅಡ್ವೊಕೇಟ್ ಅಥವಾ ಇವ್ರು ಏನು ಹೇಳ್ತಾರಲ್ಲ ಲಾಯರ್ ಹತ್ರ ಚೆಕ್ ಮಾಡಿಸ್ಕೊಳ್ಳಿ. ಆ ನಂತರ ನೀವು ಅಡ್ವಾನ್ಸ್ ಮಾಡಿ. ಕೆಲವರು ಅದನ್ನು ಹೇಗಾದರೂ ಮಾಡಿ ಆ ನಿವೇಶನ ನಿಮಗೆ ಕಟ್ಟಿಬಿಡ್ಬೇಕು ಅಂತೇಳಿ ಆತರ ಪಡಿಸ್ತಿರ್ತಾರೆ. ಏಜೆಂಟ್ಗಳಿರ್ಬೋದು ಅಥವಾ ಲ್ಯಾಂಡ್ ಓನರ್ ಯಾರೋ ಇರ್ತಾರೆ. ಆದರೆ 10 ಸಲ ಯೋಚನೆ ಮಾಡಿ ನಂತರ ನಿಮ್ಮ ಮನೆ ಒಂದು ವೇಳೆ ನಿಮ್ಗೆ ಅದಿಷ್ಟವಾಯಿತು, ಎಲ್ಲ ಓಕೆ ಆಗಿ ಬಂತು, ಆ ನಿವೇಶನಕ್ಕೆ ಅಡ್ವಾನ್ಸ್ ಕೊಡಬೇಕಾದ್ರೆ ಒಂದು ಒಳ್ಳೆ ಟೈಮ್ ತಗೊಳ್ಳಿ. ಅಲ್ಲಿ ನಿಮ್ಮ ನೆರೆಹೊರೆಯಲ್ಲಿ ಇರುವಂಥ ಶಾಸ್ತ್ರದ ಬಗ್ಗೆ ಕಲ್ತಿರುವಂಥವ್ರು, ಆ ಟೈಮ್ಗಳಿಗೆ ನಕ್ಷತ್ರ ನೋಡುವಂಥವ್ರದ ಒಂದು ಟೈಮ್ ತಗೊಂಡು ಅವತ್ತು ನೀವು ಟೋಕನ್ ಅಡ್ವಾನ್ಸ್ ಮಾಡಿ. ಯಾವಾಗಲೂ ಮಾಡಬೇಕಾದ್ರೆ ಗಂಡ ಹೆಂಡತಿ ಇಬ್ಬರು ಸೇರಿಸಿ ಅವರಿಗೆ ನೀವು ಅಡ್ವಾನ್ಸ್ ಮಾಡಬೇಕು. ಸುಮ್ಮನೆ ನೀವು ಏನೋ ಹೋಗಿ ಕೊಟ್ಬಿಟ್ಟು ಬಂದೆ, ಹೆಂಡತಿಗೆ ಹೇಳ್ದೆ ಗಂಡ ಕೊಟ್ಟೆ ಅಥವಾ ಗಂಡಗೆ ಹೇಳ್ದೆ ಹೆಂಡತಿ ಕೊಟ್ಟೆ ಅನ್ನೋದು ಮಕ್ಕಳು ಮಾಡೋದು ಬೇಡ. ಮಕ್ಕಳಿಗೂ ತಿಳಿಸಿ ವಿಚಾರ, ಇಂಥ ನಿವೇಶನ ತೆಗೆದುಕೊಳ್ತಾ ಇದೆ. ಗಂಡ ಹೆಂಡತಿಯರು ತಾಂಬೂಲ, ಯಾಕೆಂದ್ರೆ ನೀವು ಹೆಂಗೆ ಒಂದು ಮನೆಗೆ ನಿಮ್ಮ ಮನೆಗೆ ಒಂದು ಹೆಣ್ಣು ತರಬೇಕಾದ್ರೆ ನೀವು ಹೇಗೆ ತಾಂಬೂಲವನ್ನು ಕೊಟ್ಟು ಬದಲಾಯಿಸ್ಕೊಳ್ತೀರಲ್ಲ, ಹಾಗೇನೆ ತಾಂಬೂಲ ಹಣ್ಣು ಅಥವಾ ನಿಮ್ಮ ಹತ್ರ ಅವತ್ತೇನಾದ್ರೂ ಸ್ವೀಟ್ ಇದ್ರೆ ಅದ್ರ ಮೇಲೆ ಇಟ್ಟು ನಿಮ್ಮ ಹಣವನ್ನು ಅಡ್ವಾನ್ಸನ್ನು ಅವ್ರಿಗೆ ಕೊಟ್ಬಿಟ್ಟು ನೀವು ಅಲ್ಲಿಗೆ ಅದು ಒಪ್ಪಂದ ಮಾಡ್ಕೊಂಡಾಗ ಇದೊಂದು ನೆನಪಿಟ್ಕೊಳ್ಳಿ. ಸುಮ್ಮನೆ ಯಾರ್ಯಾರ ಕೈಯಿಂದ ದುಡ್ಡು ಕೊಡಿಸ್ಬೇಡಿ. ನಿಮ್ಮ ಹತ್ರ ಇರುವಂಥ ಲಕ್ಷ್ಮಿ ಅವ್ರ ಕೈಗೆ ಹೋಗಿದ ನಂತರ ಆ ಲಕ್ಷ್ಮಿ ನಿಮಗೆ ಪಾಸ್ ಆಗುವ ಸಾಧ್ಯ. ಒಳ್ಳೆಯ ಟೈಮು, ಆ ಒಂದು ದಿನ ಗಳಿಗೆಯನ್ನು, ಆ ಒಂದು ನಕ್ಷತ್ರಗಳನ್ನು ನೋಡ್ಕೊಂಡು ಕೊಟ್ಟಾಗ ನಿಮಗೆ ಅಲ್ಲಿಂದ ನಿಮಗೆ ಸಂಪತ್ತು ಪ್ರಾಪ್ತಿ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಇದು ನೆನಪಿಟ್ಕೊಳ್ಳಿ. ಯಾಕೆಂದರೆ ಯಾವುದ್ಯಾವುದಕ್ಕೂ ನಾವು ಅರ್ಜೆಂಟ್ ಎಲ್ಲೆಲ್ಲೋ ಟೈಮ್ ಹಾಕ್ತೀವಿ, ಬಟ್ ಈ ವಿಚಾರದಲ್ಲಿ ಅರ್ಜೆಂಟ್ ಬೇಡ, ಆ ಥರ ಬೇಡ. ಆ ಥರದಿಂದ ಎಡವಟ್ಟಾಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಆ ನಿವೇಶನವನ್ನು ಪರಿಪೂರ್ಣವಾಗಿ ವಾಸ್ತುವಿಗೆ ವಿರುದ್ಧವಾಗಿದೆಯೋ ನೋಡ್ಕೊಳ್ಳಿ. ಒಂದು ವೇಳೆ ತಗೊಳ್ಕೊಂಡು ಆಗಿದೆ, ಮನೆಯನ್ನು ಕಟ್ಟಬೇಕಾದ್ರೆ ಅದಕ್ಕೆ ಸರಿಸಮ್ಮತವಾಗಿ ನೀವು ಮನೆಯನ್ನು ಕಟ್ಟಬೇಕು. ಆಡು ಭಾಷೆಯಲ್ಲಿ ಹೇಳಬೇಕು ಅಂದರೆ, ನಾವೊಂದು ಮನೆಯಿಂದ ಹೆಣ್ಣು ತಂದಾಗ ಆ ಮನೆಯ ಪರಿಸರಕ್ಕೆ ಆ ಮಗು ಬೆಳೆದಿರ್ತಾರೆ. ನಾವು ಆ ಮಗು ನಮ್ಮ ಮನೆಗೆ ಮದುವೆ ಮಾಡ್ಕೊಂಡಾದ ಮೇಲೆ ಆ ಮಗುನ ಹೇಗೆ ಬೆಳೆಸ್ಕೊಂಡು ಹೋಗ್ಬೇಕು, ಅವರಿಗೂ ಅಲ್ಲಿ ಲೋಪದೋಷಗಳಾಗದೆ ನಮ್ಮಿದಕ್ಕೂ ಅದು ಹೊಂದ್ಕೊಂಡು ಹೋಗೋ ರೀತಿಯಲ್ಲಿ ಹೇಗೆ ಮಾಡ್ತೀರೋ ಹಾಗೆ ನೀವು ಮನೆಯನ್ನು ಕಟ್ಟಬೇಕಾದ್ರೆ ಆ ವಾಸ್ತು ಸಮ್ಮತವಾಗಿ ಮನೆಯನ್ನು ಕಟ್ಟಿ ಆಯಕ್ಕೆ ಮೊದಲನೇ ಪ್ರಾಮುಖ್ಯತೆ ಕೊಡಿ, ದಿಕ್ಕಿಗೆ ಪ್ರಾಮುಖ್ಯತೆ ಕೊಡಿ, ವಾಸ್ತು ಸಮ್ಮತವಾಗಿ ಪ್ರಾಮುಖ್ಯತೆಯನ್ನು ಕೊಟ್ಟು ಆಗ ನೀವು ಏನು ಹೇಳ್ತೀರಿ, ನೀವು ಅಡ್ವಾನ್ಸ್ ಕೊಡ್ತೀರಿ ಅಥವಾ ಮನೆ ತೆಗೆದುಕೊಂಡ ಮೇಲೆ ನಿಮ್ಮ ತಂದೆ ತಾಯಿ ಆಶೀರ್ವಾದ, ನಿಮ್ಮ ಹಿರಿಯವರಿದ್ದರೆ ಅವರ ಆಶೀರ್ವಾದ, ನಿಮ್ಮ ಪೂರ್ವಜರು ಇದ್ದರೆ ಒಂದು ವೇಳೆ ಇಲ್ಲ ಅಂದರೆ ಅವ್ರು ಇರೋದಿಲ್ಲ, ಅವ್ರದ್ದು ಸ್ಮರಣೆ ಮಾಡಿ ನಿಮ್ಮ ಮನೆ ದೈವ ಕುಲ ದೈವರನ್ನ ಮುಂದೆ ಇಟ್ಕೊಂಡು ಇಂಥ ಒಂದು ವ್ಯವಹಾರಗಳನ್ನು ಮಾಡಿದಾಗ ನಿಮಗೆಲ್ಲೂ ಅವರು ನಿಮಗೆ ಒಂದು ರೀತಿ ಅಷ್ಟ ದಿಗ್ಬಂಧನ ಅಂದ ರೀತಿಯಲ್ಲಿ ತುಂಬ ಚೆನ್ನಾಗಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾರೆ. ಜಾಗ್ರತೆಯನ್ನು ವಹಿಸಿ ನಿವೇಶನ ತೆಗೆದುಕೊಳ್ಳಿ. ಈ ಆಯದಲ್ಲಿ ಮನೆ ಬೇಡ. ಯಾವ ಆಯ? ಧೂಮ್ರಾಯದಲ್ಲಿ ಮನೆಯನ್ನು ಕಟ್ಟಲಿಕ್ಕೆ ಹೋಗಬೇಡಿ.
ಆಯುಷ್ಯನ ಕ್ಷೀಣಿಸ್ತದೆ. ಆರ್ಥಿಕ ಪರಿಸ್ಥಿತಿ ತುಂಬ ನಿಮ್ಮದು ಯಾವ ಕಾರಣಕ್ಕೂ ನಿಮ್ಮ ಮೇಲೆ ತಾಳಕ್ಕಾಗಲ್ಲ. ರೋಗ ರುಜಿನದ ಗೂಡಾಗುತ್ತೆ ಮನೆಯ ಹೆಣ್ಣುಮಗಳು. ಮಕ್ಕಳು ಹೇಳಿದ ಮಾತು ಕೇಳಲ್ಲ. ಹೀಗಿದ್ದಾಗ ಇಂಥ ಒಂದು ಆಯದಲ್ಲಿ ಮನೆ ಕಟ್ಟಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಹಾಗೆ ನನ್ನ ಚಾನಲ್ ನೋಡುವಂಥವ್ರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸ ಹೊಸ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇರ್ತೀವಿ. ಏಕೆಂದರೆ ಸತತ 10ರಿಂದ 11 ವರ್ಷ ತೆಗೆದುಕೊಳ್ತೀವಿ ಒಂದು ವಿದ್ಯೆಯನ್ನು ಕಲೀಲಿಕ್ಕೆ. ಯಾಕೆಂದರೆ ವಿದ್ಯೆಯನ್ನು ಕಲಿತ ಮೇಲೆ ನಾವು ಜನಕ್ಕೆ ಹೇಳಬೇಕು ವಿನಃ ಹಣ ಮಾಡೋದಕ್ಕೆ ಅಂತೂ ಅಲ್ಲ. ಹಣ ಬೇಕು. ನಾವು ಒಳ್ಳೆಯದನ್ನು ಕೊಟ್ಟರೆ ನಿಮ್ಮಿಂದ ನಮಗೆ ಒಳ್ಳೆಯದು ಬರ್ತದೆ. ನಾವು ನಿಮಗೆ ಬೇಡವಾಗಿದ್ದನ್ನು ಕೊಟ್ಟಾಗ ನಿಮ್ಮ ಕಡೆಯಿಂದ ನಮಗೆ ಬೇಡವಾಗಿದ್ದು ಅಂದರೆ ಶಾಪ ಪ್ರಾಪ್ತಿಯಾಗುತ್ತೆ. ಹಾಗಂತ ಹೇಳ್ತಾ ಯಾರಿಗೆ ಈ ಮಾಹಿತಿ ಇಷ್ಟವಾಯಿತು ಕಮೆಂಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ.